ಚಾಲೆಂಜಸ್ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್. ನಾವು ನಮಗೆ ಚಾಲೆಂಜ್ನ ಕೊಟ್ಕೊಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ ನೀವು ಯಾವಾಗ ಕಾಂಪಿಟೇಟರ್ ಆಗಿ ಆ ಒಂದು ಆ್ಯಟಿಟ್ಯೂಡ್ನ, ಆ ಒಂದು ಮನೋಭಾವನ ನಿಮ್ಮ ಜೀವನದಲ್ಲಿ ಬೆಳೆಸ್ಕೊತಿರೋ, ಸೊ ಎಲ್ಲ ಕಡೆ ಆ ಚಾಲೆಂಜ್ನ ಫೇಸ್ ಮಾಡ್ತಾ ಇರ್ತೀರ. ಸೊ ಅದಕ್ಕಿಂತ ಮುಂಚೆ ನೀವು ಚಾಲೆಂಜ್ಗಳನ್ನ ತಗೊಳ್ಳಿಕ್ಕಿಂತ ಮುಂಚೆ ನಿಮ್ಮನ್ನು ನೀವು ಯಾವಾಗ ನಂಬಬೇಕು. ಫಸ್ಟ್ ಮೊದಲನೇದಾಗಿ ನಿಮ್ಮನ್ನು ನೀವು ಯಾವಾಗ ನಂಬ್ತೀರೋ ಅಲ್ಲಿ ನಿಮ್ಮಲ್ಲಿರ್ತಕ್ಕಂಥ ಒಂದು ಭರವಸೆ, ಇಚ್ಛಾಶಕ್ತಿ ನಿಮ್ಮಲ್ಲಿ ಏನಾಗುತ್ತೆ, ಸ್ಟ್ರಾಂಗ್ ಆಗ್ತಾ ಹೋಗ್ತಾ. ಸೊ ತುಂಬ ಸಲ ಏನಾಗ್ತಾ ಇರುತ್ತೆ, ಬೆಳಿಬೇಕು ಅನ್ನೋ ಆಸೆ ಇದೆ, ಬಟ್ ಎಲ್ಲ ಒಂದು ಕಡೆ ನಮ್ಮ ಮೇಲೆ ನಮಗೇ ಡೌಟ್ಸ್ ಇರುತ್ತೆ. ಆ ಡೌಟಿಂದ ನೀವು ಯಾವಾಗ ಹೊರಗಡೆ ಬರ್ತೀರೋ, ಸೊ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ನೀವು ನಿಮ್ಮ ಲೈಫಲ್ಲಿ ಏನು ಅನ್ಕೊತಾ ಇದ್ದೀರಾ ಆ ಬೆಳವಣಿಗೆ ನೀವು ಕಾಣ್ತಾ ಹೋಗ್ತೀರಾ. ಸೊ ಸಕ್ಸಸ್ ನೋಡಬೇಕು, ನೀವು ಅಂದ್ಕೊಂಡು ಲೈಫ್ ಲೀಡ್ ಮಾಡಬೇಕು ಅಂತ ಹೇಳಿದಾಗ ನಿಮ್ಮನ್ನು ನೀವು ಎಷ್ಟು ಕಾಂಪಿಟೇಟ್ ಮಾಡ್ತಾ ಇದ್ದೀರಾ, ನಿಮ್ಮನ್ನು ನೀವು ಎಷ್ಟು ನಂಬ್ತಿದ್ದೀರಾ, ಅದಕ್ಕೆ ತಕ್ಕಂತೆ ಯಶಸ್ಸನ್ನು ಪಡೀಲಿಕ್ಕೆ ಹಾರ್ಡ್ ವರ್ಕ್ ಎಷ್ಟು ಮಾಡ್ತಾ ಇದ್ದೀರಾ, ಸ್ಮಾರ್ಟ್ ವರ್ಕ್ ಎಷ್ಟಿದೆ, ಅದ್ರ ಮೇಲೆ ಎಷ್ಟು ನೀವು ನಿರಂತರವಾಗಿ ನಿಮ್ಮ ಮೇಲೆ ತೊಡಗಿಸ್ಕೊಳ್ತಾ ಇದ್ದೀರಾ, ಆ ಒಂದು ವ್ಯಕ್ತಿತ್ವನ ನೀವು ಬೆಳೆಸ್ಕೊಂಡಾಗ ಏನಾಗುತ್ತೆ, ಖಂಡಿತ ಯಶಸ್ಸು ಸಿಗ್ತಾ ಇರುತ್ತೆ. ತುಂಬ ಜನ ಅನ್ಕೊತಾರೆ ಯಶಸ್ಸನ್ನ ಪಡಿಬೇಕು ಅಂದ್ಕೊತೀವಿ, ಫೈಟ್ ಮಾಡ್ತೀವಿ, ಎಫರ್ಟ್ ಆಗ್ತೀವಿ, ಆದರೂ ಕೂಡ ಯಶಸ್ಸು ಸಿಗಲ್ಲ. ಯಾಕೆ ಸಿಗಲ್ಲ? ಇಲ್ಲ ಒಂದು ಕಡೆ ಆ ಕನ್ಸಿಸ್ಟೆನ್ಸಿ, ಎಫರ್ಟ್ ನಮ್ಮಲ್ಲಿರಲ್ಲ, ಅಥವಾ ಆ ಮೈಂಡ್ ಸೆಟ್ಟನ್ನ ಸ್ಟ್ರಾಂಗಾಗಿ ಇಟ್ಕೊಂಡಿರಲ್ಲ, ವಿಲ್ ಪವರ್ನ ಸ್ಟ್ರಾಂಗ್ ಇಟ್ಕೊಳ್ಳಲ್ಲ, ಇದನ್ನ ಪಡಿತೀನಿ ಅನ್ನೋ ಒಂದು ಮನೋಭಾವನ ರೂಪಿಸ್ಕೊಂಡಿರಲ್ಲ. ಸೊ ಹಾಗಾಗಿ ನೀವು ನಿಮ್ಮ ಜೀವನದಲ್ಲಿ ಟಾಪ್ ಲೆವೆಲ್ ಬೆಳಿಬೇಕು ಅಂತ ಹೇಳಿದಾಗ, ನಿಮ್ಮನ್ನು ನೀವು ಗೆಲ್ಲಬೇಕು ಅಂದರೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಮುಂದೆ ನೀವು ಗೆಲ್ಲಬೇಕು ಅಂತ ಹೇಳಿದಾಗ, ನೀವು ಎಷ್ಟು ಆ ಯಶಸ್ಸನ್ನು ಪಡೀಲಿಕ್ಕೆ ಕಾತುರತೆ ಇದೆ, ಆ ಈಗರ್ನೆಸ್ ಇದೆ, ಆ ವಿಲ್ ಪವರ್ ಇದೆ, ನೀವು ಕೂಡ ಅಂದ್ಕೊಂಡ ಲೆವೆಲ್ಗೆ ಲೈಫ್ನ ಲೀಡ್ ಮಾಡ್ಬೋದು. ಆ್ಯಂಡ್ ಅಫ್ಕೋರ್ಸ್ ಯಶಸ್ಸು ಅನ್ನೋದು ಒಂದು ದಿನಕ್ಕೆ ಸಿಗುವಂಥದ್ದಲ್ಲ. ಸೊ ಅದು ಟೈಮ್ ತೊಗೊಳುತ್ತೆ. ಆ ಟೈಮ್ ತೊಗೊಳ್ಳೋ ತನಕ ನಿಮ್ಮಲ್ಲಿರ್ತಕ್ಕಂಥ ಆ ತಾಳ್ಮೆ ಇದೆಯಾ, ಆ ಪೇಷನ್ಸ್ ಇದೆಯಾ, ಅಥವಾ ಮುಂದೆ ಆಲೋಚನೆ, ಮುಂದೆ ಏನು ಆಗ್ತೀನಿ ಅನ್ನೋದು, ಮುಂದೆ ಬರ್ತಕ್ಕಂಥ ಲೈಫ್ನ ಹೇಗೆ ಲೀಡ್ ಮಾಡ್ತೀನಿ ಅನ್ನೋದು, ಆ ಒಂದು ಭರವಸೆಗಳ ಮೇಲೆ ನೀವು ದಿನವನ್ನು ಪ್ರಾರಂಭ ಮಾಡಿದಾಗ, ನಿಮ್ಮ ಜೀವನವನ್ನು ಪ್ರಾರಂಭ ಮಾಡಿದಾಗ ಖಂಡಿತ ಯಶಸ್ಸು ನಿಮ್ದಾಗುತ್ತೆ. ಯಾಕೆಂದರೆ ಯಶಸ್ಸು ಒಂದು ದಿನ ಸಿಗುವಂಥದ್ದಲ್ಲ, ಅಥವಾ ಯಾವುದೋ ಒಂದು ಶಾರ್ಟ್ ಕಟ್ಟಲ್ಲಿ ನಾವು ಯಶಸ್ಸನ್ನ ಪಡೆಯೋಕ್ಕಾಗಲ್ಲ. ಮೋರೋವರ್ ನಾವು ಲೈಫಲ್ಲಿ ಬೆಳಿಬೇಕು ಅಂತ ಹೇಳಿದಾಗ ಅದಕ್ಕೆ ಆದಂಥ ಟ್ರ್ಯಾಕ್ ನಾವು ಹಾಕ್ಕೊಬೇಕಾಗತ್ತೆ, ಗೋಲ್ ಇಟ್ಕೊಬೇಕಾಗತ್ತೆ, ವಿಲ್ ಪವರ್ ಇಟ್ಕೊಬೇಕಾಗತ್ತೆ, ಪ್ರತಿನಿತ್ಯ ನಿಮ್ಮ ಕನಸುಗಳ ಮೇಲೆ ನೀವು ಕೆಲಸ ಮಾಡಬೇಕಾಗತ್ತೆ. ಹಾಗೆ ನೀವೇನು ಅನ್ಕೊತಾ ಇದ್ದೀರಾ ಅದಕ್ಕೆ ಎನರ್ಜಿ ಕೊಡಬೇಕಾಗತ್ತೆ, ಅಲ್ಲಿ ನೀವು ಯಶಸ್ಸನ್ನು ನೋಡಬೇಕಾಗತ್ತೆ, ಆ್ಯಂಡ್ ಎಫರ್ಟ್ ಹಾಕಬೇಕಾಗತ್ತೆ, ಆ್ಯಂಡ್ ಮೋರೋವರ್ ನಿಮ್ಮನ್ನು ನೀವು ನಂಬಬೇಕಾಗತ್ತೆ. ಸೊ ಇದನ್ನೆಲ್ಲ ನೀವು ಮಾಡ್ತೀರಾ ಅಂತ ಹೇಳಿದ್ರೆ, ಖಂಡಿತ ಇದ್ರ ಮೇಲೆ ನಿಮ್ಗೆ ನಂಬಿಕೆ ಇದೆ ಅಂತ ಹೇಳಿದ್ರೆ ಯಶಸ್ಸು ಕೂಡ ನಿಮ್ದಾಗುತ್ತೆ. ಸೊ ತುಂಬ ಸಲ ನಾವೇನು ಮಾಡ್ತೀವಿ, ನೆಗೆಟಿವ್ ಥಾಟ್ಸ್ ಮೇಲೆ, ನೆಗೆಟಿವ್ ಎಮೋಷನ್ಸು, ನೆಗೆಟಿವ್ ಜನರು ಸಂಪರ್ಕ ಮಾಡಿಕೊಂಡು ಅವ್ರು ಹೇಳೋ ಒಂದು ಕೆಲವು ನೆಗೆಟಿವ್ ಪದಗಳು ನಿಮಗೆ ಇನ್ಫ್ಲೂಯೆನ್ಸ್ ಮಾಡಿ ನೀವು ಕೂಡ ಏನು ಆಗಬೇಕಾಯ್ತು ಅದು ಆಗ್ತಾಯಿಲ್ಲ ಅಂತ ಹೇಳಿದ್ರೆ, ಬಿಕಾಸ್ ಆಫ್ ನೆಗೆಟಿವ್ ಇನ್ಫ್ಲೂಯೆನ್ಸ್ ನಿಮ್ಗೆ ಏನು ಮಾಡುತ್ತೆ, ಸ್ಟ್ರಾಂಗ್ ಮಾಡಿಬಿಡುತ್ತೆ. ಸೊ ಹಾಗಾಗಿ ಆ ನೆಗೆಟಿವ್ ಇನ್ಫ್ಲೂಯೆನ್ಸಿಂದ ನೀವು ಯಾವಾಗ ಹೊರಗಡೆ ಬರ್ತೀರಾ, ಆ ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊತೀರಾ, ಜೀವನದಲ್ಲಿ ಏನಾರ ಒಂದು ಭರವಸೆ ನನಗೆ ಸಾಧಿಸಬೇಕು ಅನ್ನೋ ಒಂದು ಇಚ್ಛಾಶಕ್ತಿ ನಿಮ್ಮ ಒಳಗಡೆ ಬರುತ್ತೋ, ಖಂಡಿತ ನೀವು ಕೂಡ ಈ ಒಂದು ಲೈಫಲ್ಲಿ ಬೆಳೀತಾ ಹೋಗ್ತಾ ಇರ್ತೀರ. ನಿಮ್ಮ ಲೈಫನ್ನ, ನಿಮ್ಮ ಗೋಲ್ನ, ನಿಮ್ಮ ಟಾರ್ಗೆಟ್ಸ್ ಏನಿದೆಯೋ ಅದನ್ನ ರೀಚ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ವಿಲ್ ಪವರ್ ಮೇಲೆ ಕೆಲಸ ಮಾಡಿ, ನಿಮ್ಮನ ಮೇಲೆ ಕೆಲಸ ಮಾಡಿ, ನಿಮ್ಮ ನಂಬಿಕೆ ಮೇಲೆ ಕೆಲಸ ಮಾಡಿ, ಹಾಗೆ ನಿಮ್ಮ ಒಂದು ಆತ್ಮಸ್ಥೈರ್ಯ, ಆ ಮನೋಭಾವನ, ಪಾಸಿಟಿವ್ ಮೈಂಡ್ ಸೆಟ್ ಏನಿದೆಯೋ ಅದನ್ನ ಬೆಳೆಸ್ಕೊತಾ ಇರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಹಾಕಿ. ಥ್ಯಾಂಕ್ ಯು ಸೋ ಮಚ್.